ನಮಸ್ತೆ ಎಲ್ಲ ಬಂಧುಗಳಿಗೂ ಸ್ವಾಸ್ಥ್ಯ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಂಧುಗಳೇ, ಇವತ್ತಿನ ಆಧುನಿಕ ಯುಗದಲ್ಲಿ ಅತಿ ಹೆಚ್ಚು ಜನರನ್ನ ಬಾಧಿಸ್ತಾ ಇರುವಂತದ್ದು ಮೈಗ್ರೇನ್ ತಲೆನೋವು. ಹಿಂದೆಲ್ಲ ತಲೆನೋವು ಬರ್ತಾ ಇತ್ತು, ಆಗೊಮ್ಮೆ ಹೀಗೊಮ್ಮೆ ಒಂದ್ಸಲ ಬಂದು ಹೋಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಬದಲಾದ ಆಹಾರ ಕ್ರಮ, ಜೀವನ ಶೈಲಿಯಿಂದಾಗಿ ಒಂದು ನಿಶ್ಚಿತ ಸಮಯದಲ್ಲಿ ಅಥವಾ ಒಂದು ಆಹಾರದಲ್ಲಿ ಬದಲಾವಣೆ ಆದಾಗ ಅಥವಾ ಟ್ರಾವೆಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ವಾಸನೆಯನ್ನ ನಾವು ಆಸ್ವಾದಿಸಿದಾಗ ಇಂತಹ ಬದಲಾವಣೆಗಳಾದಂತ ಸಂದರ್ಭದಲ್ಲಿ ನಿರಂತರವಾಗಿ ಕೆಲವರನ್ನ ಈ ಮೈಗ್ರೇನ್ ತಲೆನೋವು ಅಂತ ಬಾಧಿಸ್ತಾ ಇರುವಂತದ್ದು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಮೈಗ್ರೇನ್ ಸಮಸ್ಯೆಗೆ ಏನು ಕಾರಣ, ಅದಕ್ಕೆ ಪರಿಹಾರ ಸೂತ್ರಗಳೇನು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಖ್ಯಾತ ಆಯುರ್ವೇದ ತಜ್ಞ ವೈದ್ಯರಾದಂತಹ ಡಾಕ್ಟರ್ ವಿಶ್ವನಾಥ್ ಕುಮಾರ್ ಅವರಿದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಸರ್ ನಮಸ್ತೆ. ಮೈಗ್ರೇನ್ ತಲೆನೋವು ಅಂದ್ರೆ ಏನು ಸರ್? ಆಕ್ಚುಲಿ ಮೈಗ್ರೇನ್ ತಲೆನೋವು ಅಂತಂದ್ರೆ ಅರ್ಧ ತಲೆನೋವು ಅಂತ. ಅರ್ಧ ತಲೆನೋವು. ಈ ಮೈಗ್ರೇನ್ ತಲೆನೋವು ಆಯುರ್ವೇದದಲ್ಲಿ ಅರ್ಧಾವಭೇದಕ ಅಂತ ಹೇಳಿದ್ದಾರೆ. ಅರ್ಧ ಭಾಗಕ್ಕೆ ಮಾತ್ರ, ನಮ್ಮ ಶಿರದ ಅರ್ಧ ಭಾಗಕ್ಕೆ ಬರುತ್ತೆ. ರೈಟ್ ಬರ್ಬೋದು, ಲೆಫ್ಟ್ ಬರ್ಬೋದು, ಹಿಂಭಾಗದಲ್ಲಿ ಬರ್ಬೋದು, ಯಾವ ಭಾಗದಲ್ಲಾದ್ರೂ ಬರ್ಬೋದು. ಬಂದ್ರೆ ಅದು ಬೇಗ ಹೋಗಲ್ಲ. ಯೂಶಲಿ ಆ ತಲೆನೋವು ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ ನಮ್ಮ ಜಠರದಲ್ಲಿ ಕೆಟ್ಟ ಪಿತ್ತ ಏನಿರುತ್ತೆ ಅದು ಹೋಗೋವರೆಗೂ ಕೂಡ ತಲೆನೋವು ಕಡಿಮೆ ಆಗಲ್ಲ. ಅಂದ್ರೆ ಈ ತಲೆನೋವು ಬರ್ಲಿಕ್ಕೆ ಪಿತ್ತ ಪ್ರಕೋಪನೆ ಕಾರಣ. ಇದು ವಿಷಮಾಗ್ನಿ ಅಂತ ಹೇಳ್ತೀವಿ. ನಮ್ಮ ಅಗ್ನಿನ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಆಹಾರ ಪದ್ಧತಿಯಿಂದ, ಕೆಟ್ಟ ಆಹಾರ ಪದ್ಧತಿಯಿಂದ, ಅಥವಾ ಜಂಕ್ ಫುಡ್ ಆಗಿರ್ಬೋದು, ಮತ್ತೆ ಟೈಮಿಗೆ ಊಟ ಮಾಡದೇ ಇರೋದಾಗಿರ್ಬೋದು, ಲೇಟ್ ನೈಟ್ ಊಟ ಮಾಡೋದಾಗಿರ್ಬೋದು, ಅಥವಾ ಹಸುವಾದಾಗ ಊಟ ಮಾಡದೆ ಇನ್ಯಾವಾಗೋ ಊಟ ಮಾಡೋದಾಗಿರ್ಬೋದು. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಜಠರದಲ್ಲಿ ಅಗ್ನಿ ಹಾಳಾಗೋಗಿರುತ್ತೆ. ಅದು ಕೆಟ್ಟ ಪಿತ್ತನ ಉತ್ಪತ್ತಿ ಮಾಡುತ್ತೆ. ಆ ಕೆಟ್ಟ ಪಿತ್ತದಿಂದನೇ ನಮಗೆ ತಲೆನೋವು ಜಾಸ್ತಿ ಬರೋದು. ಇದಕ್ಕೆ ಇನ್ನೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಏನಪ್ಪ ಅಂದ್ರೆ, ನಮಗೆ ವೇಗಸ್ ನರ್ವ್ ಅಂತ ಬರುತ್ತೆ. ಅದು ಇಲ್ಲಿಂದ ಬರೋ ಬ್ರಾಂಚ್, ಒಂದು ಬ್ರಾಂಚ್ ಬ್ರೈನ್ಗೆ ಹೋಗುತ್ತೆ, ಇನ್ನೊಂದು ಸ್ಟಮಕ್ಗೆ ಹೋಗುತ್ತೆ. ಈಗ ನಮಗೆ ಹೊಟ್ಟೆಯಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಅದ್ರ ಇಂಪ್ಯಾಕ್ಟ್ ತಲೆಗೆ ಆಗ್ಲೇಬೇಕು. ಯಾಕಂದ್ರೆ ಎರಡು ಇಂಟರ್ ಕನೆಕ್ಟೆಡ್. ಅದು ತಲೆಗೇನೋ ಪ್ರೆಷರ್ ಆಯ್ತು, ನಾವು ತುಂಬಾ ಚಿಂತೆಲಿದ್ದಾಗ ಹಸುವಾಗಲ್ಲ ನಮಗೆ. ಈ ತರ ಬೋತ್ ಆರ್ ಇಂಟರ್ ಕನೆಕ್ಟೆಡ್. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಜಠರದಲ್ಲಿ ಎಲ್ಲಿವರೆಗೆ ತೊಂದರೆ ಇರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲಿವರೆಗೆ ಇರುತ್ತೆ, ಅಲ್ಲಿವರೆಗೆ ತಲೆನೋವು ಕಡಿಮೆ ಆಗಲ್ಲ. ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ತಲೆನೋವು ಬಂತಂದ್ರೆ ತಲೆನೋವು ಮಾತ್ರ ಡಿಪ್ರೆಷನ್ ಅನ್ನೋದಕ್ಕೆ ಹೇಳ್ತೀನಿ. ಬಹುತೇಕ ಜನ ಈ ತಲೆನೋವಿನಿಂದಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಕಡೆ ತೋರಿಸಿ ಸಾಕಷ್ಟು ಔಷಧಿಗಳನ್ನ ಸೇವನೆ ಮಾಡಿದ್ರು ಕೂಡ ಅವ್ರಿಗೆ ತಲೆನೋವು ಕಡಿಮೆ ಆಗ್ತಾ ಇರಲ್ಲ, ಮತ್ತೆ ಮತ್ತೆ ಹುಲ್ಬಣಿಸ್ತಾ ಇರುತ್ತೆ. ಮತ್ತೆ ನಾನ್ ಗಮನಿಸಿದಾಗೆ ವಿಶೇಷವಾಗಿ ನನ್ನ ಹತ್ರ ಬರೋರಲ್ಲಿ ಸಾಕಷ್ಟು ಜನ ಹೇಳಿರುವಂತದ್ದು, ಸರ್ ಈ ಮೈಗ್ರೇನ್ಗೆ ನಾನು ಮಾತ್ರೆಯನ್ನ ತೆಗೆದುಕೊಳ್ಳಿಕ್ ಶುರು ಆದ್ಮೇಲೆ ನನ್ನ ತೂಕ ಜಾಸ್ತಿ ಆಯ್ತು, ಕೆಲಸ ಮಾಡ್ಲಿಕ್ಕೆ ನನ್ಗೆ ಏನೋ ಒಂಥರ ಉತ್ಸಾಹ ಇಲ್ಲ, ಮತ್ತೆ ತಲೆನೋವು ಬಂದಾಗ ನನಗೆ ಸಹಿಸ್ಕೊಳ್ಳಿಕ್ ಆಗಲ್ಲ ಸರ್, ಒಂಥರ ಇರಿಟೇಷನ್ ಶುರುವಾಗುತ್ತೆ. ಈ ನೋವಿನಿಂದ ನಾನು ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಮನಸ್ಥಿತಿಗೆ ತಲುಪಿಟ್ಟಿದ್ದೀನಿ ಅಂತ ಸಾಕಷ್ಟು ಜನ ಹೇಳ್ಕೊಂಡಿರುವಂತದ್ದು ಕೂಡ ನಾನು ಕೇಳಿದೀನಿ. ಹಾಗಾದ್ರೆ ಇದಕ್ಕೆ ಏನು ಪರಿಹಾರ ಮಾರ್ಗಗಳು ಏನು ಸರ್? ಏನ್ ಮಾಡ್ಕೋಬಹುದು ನಾವು ನಮ್ಮ ಯೋಗದಲ್ಲಿ ಅಥವಾ ಆಯುರ್ವೇದದಲ್ಲಿ? ಯಾವ ರೀತಿ ನಾವು ಇದಕ್ಕೆ ಪರಿಹಾರವನ್ನ ಮಾಡ್ಕೋಬಹುದು? ಆಕ್ಚುಲಿ ಏನು ಅಂತಂದ್ರೆ, ಮೊದಲನೇದಾಗಿ ನಾವು ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೋಬೇಕು. ಆಯುರ್ವೇದದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ತಗೋಬೇಕು. ಯಾಕಂದ್ರೆ ಅದು ತುಂಬಾ ಜಾಸ್ತಿ ಆಗಿರುತ್ತೆ. ಸಡನ್ ಆಗಿ ನಾವು ಬರೀ ಮನೆ ಮದ್ದು ಮಾಡೋದ್ರಿಂದ ಕಂಟ್ರೋಲ್ಗೆ ಬರೋಲ್ಲ. ಹಾಗಾಗಿ ಒಂದು ಸೂಕ್ತವಾದ ಚಿಕಿತ್ಸೆ ಬೇಕು. ಅದಕ್ಕೆ ಒಂದು ಸೂಕ್ತವಾದ ಚಿಕಿತ್ಸೆ ಜೊತೆಗೆ ನಾವು ಏನ್ ಮಾಡಬೇಕು, ಗ್ಯಾಸ್ಟ್ರಿಕ್ ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯ ಆಹಾರ ಸೇವಾ ಪದ್ಧತಿ ಇರಬೇಕು ಆ ಪದ್ಧತಿನ ನಾವು ಬಳಸಬೇಕು. ಗ್ಯಾಸ್ಟ್ರಿಕ್ ಆದಂಥ ಫುಡ್ಗಳೆಲ್ಲ ತಿನ್ನಬಾರ್ದು. ಮಸಾಲ ಐಟಮ್ಸು, ತುಂಬ ಹಸಿ ಖಾರ, ಕಾಯಿ ಚಟ್ನಿ, ಈ ಥರ ಟ್ರಿಗರಿಂಗ್ ಐಟಮ್ಸ್ ಏನಿರುತ್ತೆ ಗ್ಯಾಸ್ಟ್ರಿಕ್ ಆಗೋಕ್ಕೆ, ಅವೆಲ್ಲಾನು ಸ್ಟಾಪ್ ಮಾಡಬೇಕು. ಮಜ್ಜಿಗೆ, ಮೊಸರು ಆ ಥರದ್ದೆಲ್ಲ ಚೆನ್ನಾಗಿ ಬೆಳೆಸಬೇಕು. ಸೊ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಪ್ರತಿನಿತ್ಯ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವನ್ನೆಲ್ಲ ನಿರಂತರವಾಗಿ ಮಾಡ್ತಾ ಹೋದ್ರೆ ನಮಗೆ ಮೈಗ್ರೇನ್ ಹೆಡ್ಏಕ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಪ್ರತಿನಿತ್ಯ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಯೋಗಾಸನ ಮಾಡೋದ್ರಿಂದ ಕೂಡ ಅಷ್ಟೇನೆ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಜೊತೆಗೆ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಏನ್ ಖಿನ್ನತೆಗೊಳಗಾಗಿರ್ತೀರಿ ಆ ಖಿನ್ನತೆ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ನಿಮ್ಗೆ ಉಪಯೋಗ ಆಗುತ್ತೆ. ಅದಾದ್ಮೇಲೆ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ವಿರೇಚನ ಚಿಕಿತ್ಸೆ ಇದೆ. ಇವರಿಗೆ ಕೆಟ್ಟ ಪಿತ್ತದಿಂದನೇ ಈ ತೊಂದರೆ ಬಂದಿರೋದ್ರಿಂದ ವಿರೇಚನ ಚಿಕಿತ್ಸೆ ತಗೊಂಡ್ರೆ ಅವ್ರಿಗೆ ಕೆಟ್ಟ ಪಿತ್ತ ಹೊರಟೋಗುತ್ತೆ. ಅವಾಗ ನಮಗೆ ಅವರಿಗೆ ಬೇರೆ ಮೆಡಿಸಿನ್ಸ್ ಕೊಟ್ಟಾಗೂ ಕೂಡ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ, ಅವ್ರಿಗೆ ಬೇಗ ರಿಕವರಿ ಆಗುತ್ತೆ. ಅದರ ನಂತರ ಆಯುರ್ವೇದದಲ್ಲಿ ನಸ್ಯ ಚಿಕಿತ್ಸೆ ಇದೆ, ಶಿರೋಧಾರ ಇದೆ. ಇದನ್ನು ಕೂಡ ನಾವು ತಗೊಂಡ್ರೆ ಅವ್ರಿಗೆ ಬೇಗನೆ ರಿಲೀಫ್ ಸಿಗುತ್ತೆ. ಈಗ ಕ್ರಾನಿಕ್ 20 ವರ್ಷದಿಂದ ಇರುತ್ತೆ, 15 ವರ್ಷದಿಂದ ಇರುತ್ತೆ,
ಕಡಿಮೆ ಆಗಿರಲ್ಲ. ಸಡನ್ ಆಗಿ ಯಾವುದೋ ಒಂದು ಆಯುರ್ವೇದ ಔಷಧಿನ ತಗೊಂಡ್ರೋ ಅಥವಾ ಒಂದೇ ಸರಿ ಡಯಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಡಿಮೆ ಆಗಬೇಕು ಅಂದ್ರೆ ಅದು ತಪ್ಪು. ಇಲ್ಲಿ ಏನಾಗುತ್ತೆ, ಹಲವಾರು ಚಿಕಿತ್ಸೆಗಳ ಸಮ್ಮಿಲನ ಆಗಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಹಳೇದಲ್ವಾ ಕಾಯಿಲೆ. ಹಾಗಾಗಿ ನಾವು ಪ್ರಾಣಾಯಾಮ, ಧ್ಯಾನ, ಯೋಗಾಸನದ ಜೊತೆಗೆ ಆಯುರ್ವೇದ ಔಷಧಿಗಳ ಜೊತೆಗೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಇದನ್ನ ನಿಯಂತ್ರಣಕ್ಕೆ ತರಬಹುದು. ಅದೇನು ತುಂಬಾ ದೊಡ್ಡ ವಿಷಯ ಅಲ್ಲ. ಸಮಗ್ರ ಚಿಕಿತ್ಸೆಯ ಮೂಲಕ ಇದನ್ನ ನಾವು ಹತೋಟಿಗೆ ತಂದ್ಕೋಬಹುದು. ತದನಂತರದಲ್ಲಿ ಯಾವುದೇ ಮಾತ್ರೆ ಔಷಧಗಳಿಲ್ಲದಂತೆ ನಾವು ಆರಾಮಾಗಿ ನೋವಿಗಿನ ಪರ್ಯಾಯ ಮಾತ್ರೆ ಅವಶ್ಯಕತೆ ಇರೋದೇ ಇಲ್ಲ. ಖಂಡಿತ ಅದು ಕಡಿಮೆ ಆಗುತ್ತೆ. ಸೊ ಯಾವಾಗ್ಲೂ ಅಷ್ಟೇನೆ ಮೈಗ್ರೇನ್ ತಲೆನೋವಲ್ಲಿ ಮೇನ್ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಅರ್ಧ ತಲೆನೋವು ಬರೋದು. ಸೊ ಕೆಲವೊಬ್ಬರಿಗೆ ವಾಂತಿ ಬಂದಂಗ ಆಗೋದು, ಕೆಲವರು ಹೇಳ್ತಾರೆ ವಾಮಿಂಟ್ ಆಗ್ದಂಗ ಆಗುತ್ತೆ ನಮಗೆ. ಬಿಸಿಲಿಗೆ ಹೋದ್ರೆ ಜಾಸ್ತಿ ಆಗೋದು. ಈ ಕ್ರೌಡ್ ತುಂಬಾ ಕ್ರೌಡ್ ಇತ್ತು ಅಂದ್ರೆ ಜನಜಂಗುಳಿ ಇರುವಂತ ಪ್ರದೇಶಕ್ಕೆ ಹೋದಾಗ ಅವಾಗ ಅವ್ರಿಗೆ ಇನ್ನೂ ತಲೆನೋವು ಜಾಸ್ತಿ ಆಗ್ಬಿಡುತ್ತೆ. ಟ್ರಾವೆಲ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ತಲೆನೋವು ಬೇರೆ ಬೇರೆ ಕಾರಣಗಳಿಂದ ಜಾಸ್ತಿ ಆಗ್ತಾ ಬರುತ್ತೆ. ಇದು ಇದ್ರದ್ದು ಮೇನ್ ಲಕ್ಷಣಗಳು. ಸೊ ತಲೆನೋವು ಯಾರೇ ಬರಲಿ, ಬಂದ ತಕ್ಷಣ ತಲೆನೋವು ಮಾತ್ರ ನುಂಗದೇ ಇರೋದೇ ಒಳ್ಳೇದು. ಈಗ ನಮ್ಮ ಜನ ಮಾಡ್ತಾ ಇರುವಂತದ್ದು ತದ್ವಿರುದ್ಧ, ತಕ್ಷಣಕ್ಕೆ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇರುವಂತದ್ದು. ತಲೆನೋವು ಬಂದಾಗ ನಮ್ಗೆ ಕಾಫಿ ಟೀ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಸಾಕಷ್ಟು ಜನಕ್ಕೆ ಹೇಳಿದ್ದಾರೆ. ಅದನ್ನ ನಾನು ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್? ಆಕ್ಚುಲಿ ಅವ್ರಿಗೆ ಅದೊಂದು ಮೈಂಡ್ ಸೆಟ್ ಅಂತ ಹೇಳ್ಬೋದು. ಆ ಟೈಮಿಗೆ ಯಾವ್ದ್ರಲ್ಲೂ ಕಡಿಮೆ ಆಗಿರಲ್ಲ. ಟೀ ಕಾಫಿ ಕುಡಿದಾಗ ಸೊ ಅದ್ರಲ್ಲಿ ಕಾಫಿಲಿ ಕೆಫಿನ್ ಇರುತ್ತೆ. ಸೊ ಇದರಲ್ಲಿರೋ ಕೆಮಿಕಲ್ ಏನ್ ಮಾಡುತ್ತೆ, ಸದ್ಯಕ್ಕೆ ಅವರಿಗೆ ತಾತ್ಕಾಲಿಕವಾಗಿ ತಲೆನೋವು ಕಡಿಮೆ ಮಾಡಿರುತ್ತೆ. ಆದ್ರೆ ಅದೇ ಹ್ಯಾಬಿಟ್ ಮಾಡ್ಕೊಂಡಾಗ ಮುಂದೆ ಏನಾಗುತ್ತೆ ಅಂತಂದ್ರೆ ಟೀ ಕಾಫಿಯಿಂದನೇ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಒಳಗಡೆ ಅಲ್ಸರೇಷನ್ಸ್ ಆಗಿ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ. ದೀರ್ಘಕಾಲೀನವಾಗಿ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಟೀ ಕಾಫಿ ಕುಡಿದೇ ಇರೋದೇ ಇದರಲ್ಲಿ ತುಂಬಾ ಒಳ್ಳೇದು. ಅವಾಗ ನೀವು ಹೇಳಿದಾಗೆ ಪಿತ್ತಜನ್ಯ ಕಾಯಿಲೆ ಆಗಿರೋದ್ರಿಂದ ಕಾಫಿ ಟೀಗಳನ್ನ ಕುಡಿದಾಗ ಮತ್ತಷ್ಟು ಪಿತ್ತ ಪ್ರಕೋಪವಾಗಿ ಕಾಯಿಲೆ ಇನ್ನಷ್ಟು ಉಲ್ಬಣ ಆಗುತ್ತೆ. ಸರ್, ಕೆಲವರು ಹೇಳ್ತಾರೆ ಮೈಗ್ರೇನ್ಗೆ ಪ್ರತಿದಿನ ಮಾತ್ರೆ ತಗೊಳ್ಳೇಬೇಕು ಅಂತೇಳಿ ಹೇಳ್ತಾರೆ. ಸರ್, ನಾನು 5 ವರ್ಷದಿಂದ ಮೈಗ್ರೇನ್ ಮಾತ್ರೆ ತಗೊಳ್ತಾ ಇದ್ದೀನಿ. 10 ವರ್ಷ ಆಯ್ತು. ಮೊದಲು 6 ತಿಂಗಳು ತಗೊಳ್ಳಿ ಅಂದ್ರು ಡಾಕ್ಟ್ರು. ಆಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಡೈಲಿ ಮಾತ್ರೆ ತಗೊಳ್ಳೇಬೇಕು ಸರ್, ನಾನು ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಇರ್ಲಿಕ್ಕೆ ಆಗಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ತಲೆನೋವು ಬಂದ್ಬಿಡುತ್ತೆ. ಸೊ ಈ ತರ ಹೇಳ್ತಾ ಇರ್ತಾರೆ ಸರ್. ಹಾಗಾದ್ರೆ ಈ ಮೈಗ್ರೇನ್ ತಲೆನೋವಿಗೆ ನಾವು ನಿರಂತರವಾಗಿ ಮಾತ್ರೆ ತಗೊಳ್ಳೇಬೇಕಾ? ಇಲ್ಲ, ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ತಲೆನೋವನ್ನ ನೀವು ವಾಸಿ ಮಾಡ್ತಾ ಇಲ್ಲ. ನೀವು ತಲೆನೋವಿಗೆ ಟೆಂಪರರಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀರಾ. ಇವರು ತಲೆನೋವು ಮಾತ್ರೆ ನುಂಗ್ತಿದ್ದಾರೆ ಅಷ್ಟೇ, ತಲೆನೋವು ವಾಸಿ ಮಾಡ್ಕೊಂತ ಇಲ್ಲ. ವಾಸಿ ಆಗೋ ಚಿಕಿತ್ಸೆ ಆಯುರ್ವೇದದಲ್ಲಿದೆ. ಸೊ ಅವಾಗ ನೀವು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ಅದು ವಾಸಿ ಆಗುತ್ತೆ. ನಿರಂತರವಾಗಿ ತಲೆನೋವು ಮಾತ್ರೆ ನುಂಗೋ ಅವಶ್ಯಕತೆ ಇರಲ್ಲ. ಏನಕ್ಕಪ್ಪ ಅಂತಂದ್ರೆ ಈಗ ನೀವು ಬರೀ ತಲೆನೋವಿಗೆ ಚಿಕಿತ್ಸೆ ಕೊಡ್ತಾ ಹೋಯ್ತು ಅಂತಂದ್ರೆ ತಲೆನೋವು ಟೆಂಪರರಿ ಕಡಿಮೆ ಆಗಿರುತ್ತೆ, ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಕೆಟ್ಟ ಪಿತ್ತನ ನೀವು ಸರಿ ಮಾಡಿರಲ್ಲ. ಒಂದ್ಸರಿ ನೀವು ಗ್ಯಾಸ್ಟ್ರಿಕ್ಗೂ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಅವಾಗ ತಲೆನೋವು ವಾಸಿ ಆಗುತ್ತೆ. ಲೈಫ್ ಲಾಂಗ್ ಇದಕ್ಕೆ ಮಾತ್ರೆ ನುಂಗೋ ಅವಶ್ಯಕತೆನೇ ಇಲ್ಲ. ಮೋಸ್ಟ್ ಆಫ್ ದಮ್ ಏನ್ ಮಾಡ್ತಾರೆ ಅಂತಂದ್ರೆ ಈಗ ತಲೆನೋವು ಮಾತ್ರೆ ನುಂಗ್ತಿರ್ತಾರೆ, ನಿರಂತರವಾಗಿ ತಲೆನೋವು ಬರ್ತಾ ಇರುತ್ತೆ. ಮುಂದೊಂದಿನ ಏನಾಗುತ್ತೆ, ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಆ ತಲೆನೋವು ಹೋಗೋದೇ ಇಲ್ಲ. ಅವಾಗ ಏನಾಗುತ್ತೆ, ಅವರು ಲಾಂಗ್ ಟರ್ಮ್ ವರೆಗೂ 10 ವರ್ಷ 20 ವರ್ಷ ಮಾತ್ರೆ ನುಂಗ್ತಾನೆ ಇರ್ತಾರೆ. ನರರೋಗ ತಜ್ಞರಿಗೆ ತೋರಿಸ್ತಾರೆ. ಅವ್ರು ಕೊಟ್ಟಿರೋ ಮಾತ್ರೆಗಳನ್ನು ಮುಂದುವರಿಸ್ತಾ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಏನ್ ಅನ್ಸಿತ್ತು, ಔಷಧಿಗಳ ಜೊತೆಗೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಇದನ್ನ ನಿಯಂತ್ರಣಕ್ಕೆ ತರಬಹುದು. ಅದೇನು ತುಂಬಾ ದೊಡ್ಡ ವಿಷಯ ಅಲ್ಲ. ಸಮಗ್ರ ಚಿಕಿತ್ಸೆಯ ಮೂಲಕ ಇದನ್ನ ನಾವು ಹತೋಟಿಗೆ ತಂದ್ಕೋಬಹುದು. ತದನಂತರದಲ್ಲಿ ಯಾವುದೇ ಮಾತ್ರೆ ಔಷಧಗಳಿಲ್ಲದಂತೆ ನಾವು ಆರಾಮಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ನನ್ನ ಅನುಭವದಲ್ಲಿ ಹೇಳಬೇಕು ಅಂದ್ರೆ ಸಾಕಷ್ಟು ಜನ ಯೋಗಾಸನ ಪ್ರಾಣಾಯಾಮವನ್ನು ರೂಢಿಸ್ಕೊಂಡ ನಂತರ ಇವಾಗ ತಲೆನೋವು ಬರ್ತಾ ಇಲ್ಲ, ಡೈಲಿ ಮಾತ್ರೆ ತಗೊಳ್ತಾ ಇಲ್ಲ ಅಂತ ಹೇಳುವಂತ ಸಾಕಷ್ಟು ಜನ ಇದ್ದಾರೆ. ಮತ್ತೆ ಆಹಾರದಲ್ಲಿ ವಿಶೇಷವಾಗಿ ನಾನು ಸೂಚಿಸುವಂತ ಆಹಾರದಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿರೋರಂತೂ ಇವತ್ತಿಗೆ ಯಾವುದೇ ಮಾತ್ರೆ ಇಲ್ಲದಲ್ಲೇ ಆ ಮೈಗ್ರೇನ್ ತಲೆನೋವನ್ನು ಹೋಗ್ಲಾಡಿಸ್ಕೊಂಡಿರುವಂಥದ್ದು. ಉಪವಾಸ ಕೂಡ ಒಂದು ದಿವ್ಯೌಷಧ ರೀತಿ ಕೆಲಸ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಆಯುರ್ವೇದದ ಕೆಲವೊಂದು ಚಿಕಿತ್ಸೆಗಳನ್ನು ಕೂಡ ತೆಗೆದುಕೊಂಡ್ರೆ ಮೈಗ್ರೇನ್ ತಲೆನೋವಿನಿಂದ ಬಳಲ್ತಾ ಇರುವಂತವ್ರಿಗೆ ಇದು ಶಾಶ್ವತವಾದಂತ ಒಂದು ಪರಿಹಾರ ಆಗುತ್ತೆ ಕೂಡ. ಸೊ ನೀವು ಜೀವನ ಪರ್ಯಂತ ಮಾತ್ರೆಗಳನ್ನು ನುಂಗಿ ತಲೆನೋವನ್ನ ಶಮನಗೊಳಿಸಿಕೊಳ್ಳುವ ಬದಲು ಈ ರೀತಿ ಪರ್ಯಾಯ ಚಿಕಿತ್ಸೆಗಳಿಗೆ ನಿಮ್ಮನ್ನ ನೀವು ಒಳಪಡಿಸಿಕೊಂಡು ನಿಮ್ಮ ಮೈಗ್ರೇನ್ ತಲೆನೋವನ್ನ ಹೋಗಲಾಡಿಸ್ಕೋಬಹುದು. ಅದನ್ನ ಎಷ್ಟೊತ್ತು ಮಟ್ಟಿಗೆ ನಮ್ಮ ಡಾಕ್ಟರ್ ಕೂಡ ಸ್ಪಷ್ಟಪಡಿಸಿದ್ದಾರೆ ಬಂಧುಗಳೇ. ಸೊ ಯಾರೆಲ್ಲ ಮೈಗ್ರೇನ್ ತಲೆನೋವಿನಿಂದ ಬಳಲ್ತಾ ಇದ್ದೀರೋ ಚಿಂತೆಯನ್ನ ಬಿಡಿ, ಪರ್ಯಾಯ ಚಿಕಿತ್ಸೆಗಳನ್ನ ರೂಢಿಸ್ಕೊಳ್ಳಿ, ಆಹಾರ ಕ್ರಮವನ್ನ ಬದಲಾಯಿಸಿಕೊಳ್ಳಿ, ನಿತ್ಯ ಯೋಗಾಸನ ಮತ್ತು ಪ್ರಾಣಾಯಾಮವನ್ನ ರೂಢಿಸಿಕೊಳ್ಳುವ ಮೂಲಕ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳುವಂತೆ ಆಗಿ ಯಾವುದೇ ಕಾಯಿಲೆಗಾದ್ರೂ ಕೂಡ ನಿರಂತರವಾಗಿ ಅವುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಔಷಧ ಮಾತ್ರೆಗಳ ಮೇಲೆ ಅವಲಂಬಿತರಾಗಬಾರದು ಅನ್ನುವಂಥದ್ದು ನಮ್ಮ ಚಿಂತನೆ. ಆ ನಿಟ್ಟಿನಲ್ಲಿ ನಿಮ್ಮೊಟ್ಟಿಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೀನಿ. ಇತರರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಈ ವಿಚಾರವನ್ನ ತಲುಪಿಸಿ. ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ.